ಜನ್ಮಕ್ಕೆ ನೀ ಯಾಕೆ ಹುಟ್ಟಿದಿ ಅಂತ ಕೇಳಿದ್ರ ಹಾ ನೀ ಯಾಕೆ ಹುಟ್ಟಿದಿ ಅನ್ನೋದ ಸಾಯ್ಲಾಕ ನಾ ಹೊಳ್ಳಿ ಸಾಯಲಕ್ಕೆ ಹುಟ್ಟಿನಂತಾರ ಇವ್ರು ಸಾಯ್ಲಾಕ ಸಾಹಿತ್ಯಾಕ ಹುಟ್ಟಲಾಕ ಇಲ್ಲಿ ಅದು ಹಾ ಹುಟ್ಟಿದ ಅದಕ್ಕ ಸಾಯ್ಲಾಕ ಸಾಹಿತ್ಯ ಅದಕ್ಕ ಹುಟ್ಲಾಕ ಹಾ ಹಾ ಹಿಂಗೆ ಆಗ್ಯದ ಇದು ಇದು ಹಿಂಗೆ ಬಂದದ ರೂಢಿ ಹಿಂಗೆ ನಡೆದಿದೆ. ಮನುಷ್ಯ ಜನ್ಮಕ್ಕ ಬಂದ ಬಳಕ ನಾವು ಏನ್ ಮಾಡಬೇಕಾಗ್ಯದ ಕೆಲಸ ಹಾ ಹಾ ಏನ್ ಮಾಡ್ಬೇಕಾಗಿದೆ ಕೆಲಸ ಆ ಕೆಲಸಕ್ಕ ಮಹತ್ವನ ಕೊಟ್ಟು ಕೊಟ್ಟು ನಾವು ನಂಬ್ರ ವಿನಂತಿದಿಂದ ಹಾ ನಂಬರ ವಿನಂತಿದಿಂದ ಶಾಂತಿ ಸಮಾಧಾನದಿಂದ ಕುತ್ತ ಕಾಪಾಡಿದ್ರಿ ಅಂದ್ರ ಹಾ ಹಾ ನಮ್ಮಲ್ಲಿ ಇರುವಂತ ಜ್ಞಾನ ಜ್ಞಾನ ನಮ್ಮಲ್ಲಿ ಭಗವಂತ ಕೊಟ್ಟಂತ ಜ್ಞಾನ ಜ್ಞಾನವನ್ನು ಅದು ಹೇಳುವ ಪ್ರಯತ್ನ ನಾವು ನಿಮ್ಮ ಮಾಡ್ತೀವಿ. ಹಾ ಹಾ ಅದಕ್ಕೆ ಹೇಳ್ತಾರ ಮಹಾತ್ಮರು ಒಂದ್ ಕಡೆ ಏನ್ ಹೇಳಿದ್ರಿ ಮಹಾತ್ಮರು 12ನೇ ಶತಮಾನದಾಗ ಅಕ್ಕ ಮಾದೇವಿ ಒಂದು ಮಾತು ಹೇಳ್ಯಾಳ. ಏನ್ ಹೇಳಿ ಪಾಕಿ ಅಕ್ಕ ಮಾದೇವಿ ಅಕ್ಕ ಮಾದೇವಿ ಏನ್ ಹೇಳ್ತಾಳ ಅಂತ ಕೇಳಿದ್ರ ಹಾ ತಂದೆ ತೀರಿದ್ರೆ ಶಿರವನ್ನು ಹೋದಂತೆ ತಾಯಿ ತೀರಿದ್ರೆ ಆತ್ಮದ ಕರಳ ಬಗದಂತೆ. ಏನು ತಂದೆ ತೀರಿದರೆ ಶಿರವನ್ನು ಹೋದಂತೆ ಹಾ ಹಾ ತಾಯಿ ತೀರಿದ್ರೆ ಆತ್ಮದ ಕರಳ ಬಗದಂತೆ. ಹೌದ್ ಹೌದಪ್ಪ. ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ. ಏನು ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ. ಹೌದ್ ಹೌದಪ್ಪ. ಮಣಿಯ ಮಾಡುವ ಸತಿಯನ್ನ ತೀರಿದರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ. ಹಾ ಹಾ ನೋಡು ಮಣಿಯ ಮಾಡುವ ಮಗ ತೀರಿದರೆ ಚಂಡ ಮಲ್ಲಿಕಾರ್ಜುನ ಶಿಖರ್ ಮುರಿದು ನೆಲಕ ಬಿದ್ದಂತೆ ಹೌದು ಅಂತ ಹೌದ್ ಹೇಳ್ತಾಳೆ. ಹೌದು ಯಾಕಂತ ಕೇಳಿದ್ರೆ ಹಾ ಸಂಸಾರದೊಳಗ ಬಂದ ಬಳಕ ಬಂದ ಬಳಕ ನಾವು ಯಾರು ನಮ್ಮ ಮನಿ ಒಳಗ ಯಾರು ತೀರ್ಕೊಂಡು ಹೋದ ಬಳಕ ಏನಾಗ್ತದ ಅನ್ನೋದಕ್ಕ ಅಕ್ಕ ಮಾದೇವಿ ಈ ಮಾತು ಹೇಳಿದಾಳೆಪ್ಪ 12ನೇ ಶತಮಾನದಾಗ ಹೇಳ್ಕೊಂಡು ಬಂದಳ ಬಂಧುಗಳೇ. ಹೌದು ಆದ ಕಾರಣ ಅಕ್ಕ ಮಾದೇವಿ ಹುಟ್ಟಿದ್ದು ಯಾವುದು ಶಿವಮೊಗ್ಗ ಜಿಲ್ಲಾ ಉಡತಡಿ ಗ್ರಾಮದೊಳಗೆ ಹುಟ್ಟಿ ಬಂದಳ ಅಕ್ಕ ಮಾದೇವಿ. ಅಕ್ಕ ಮಹಾದೇವಿ ಆಕಿನ ತಾಯಿ ತಂದಿ ಯಾರ್ರಿ? ಯಾರಿಪ್ಪ ಅವ್ರ ತಾಯಿ ತಂದಿ ಆಕಿನ ತಾಯಿ ತಂದಿ ನಿರ್ಮಲ್ ಶೆಟ್ಟಿ ಮತ್ತು ಸುಮತಿ. ಹಾ ಹಾ ಏನು ತಾಯಿ ಶಿವಮತಿ ತಾಯಿ ಸುಮತಿ ನಿರ್ಮಲ್ ಶೆಟ್ಟಿ ಗರ್ಭದಿಂದ ಹುಟ್ಟಿ ಬಂದಳು. ಹುಟ್ಟಿ ಬಂದ್ರು ಅಕ್ಕ ಮಹಾದೇವಿ. ಅಕ್ಕ ಮಾದೇವಿ ಒಂದು ದಿನ ಏನಾಯ್ತು ಕೌಶಿಕ ರಾಜ ಹಾ ಏನು ಕೌಶಿಕ ರಾಜ ಏನ್ ಮಾಡಿದ ಏನು ಮಾಡಿದ ಅಂದ್ರೆ ಅಕ್ಕ ಮಾದೇವಿ ಮೇಲೆ ಮನಸ್ಸು ಮಾಡಿದ ಬಂಧುಗಳೇ. ಹೌದು ಅಕ್ಕ ಮಹಾದೇವಿ ಮೇಲೆ ಕೌಶಿಕ ರಾಜ ಮನಸ್ಸು ಮಾಡಿದಾನ. ಮನಸ್ಸು ಮಾಡಿದಾಗ ಅವಾಗ ಅಕ್ಕ ಮಾದೇವಿ ಹಗಲ ರಾತ್ರಿ ಮಲ್ಲಿಕಾರ್ಜುನ ಮಲ್ಲಯ್ಯ ಮಲ್ಲಯ್ಯ ಅತ್ತಿಳು. ಹೌದು ಹೌದು ಬರ್ರಿ ಆಕಿನ ತಾಯಿ ಒಂದು ಮಾತು ಹೇಳ್ತಾಳ. ಏನ್ ಹೇಳಿದಪ್ಪ ತಾಯಿ? ಹುಚ್ಚಿ ಅಂದಳಕಿ ಹೇಳ್ತಾಳ ತಾಯಿ ನಿನ್ನ ಮ್ಯಾಗ ಒಳ್ಳೆ ರಾಜ್ಯ ವೈಭವ ಸಿಗಬೇಕಾದ್ರೆ ಹಿಂದಿನ ಜನ್ಮದ ಪುಣ್ಯ ಬೇಕು. ಹೌದು ಪೂರ್ವಜಲ ಪುಣ್ಯ ಇದ್ರೆ ಆಗ್ತದ. ರಾಜನೇ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾನ. ಹೌದಲ್ಲ ಅಂತ ಒಳ್ಳೆ ಗಂಡನ ಮಾಡ್ಕೊಂಡು ಚಂದಾಗಿರಬಾರ್ದ ಹುಚ್ಚಿ ಅಂದಳಕಿ. ಹಾ ಶಿವಮೂರ್ತಿ ತಾಯಿ ಅತ್ತಾಳ ಮಗಳಿಗೆ. ತಾಯಿ ಅಂದ ಬಳಕಿ ಹೇಳ್ತಾಳ ಅಕ್ಕ ಮಾದೇವಿ ತಾಯಿಗೆ ಏನ್ ಹೇಳಿದ್ರು ಮಾತಾ? ತಾಯಿ ಹಾ ಗಂಡ ಇದ್ರೆ ಎಂತಾವಿರಬೇಕು. ಅಂತ ಗಂಡಿರ್ಬೇಕು. ಗಂಡ ಎಂತಾವಿರ್ಬೇಕಂತ ಕೇಳಿದ್ರೆ ಹುಟ್ಟು ಸಾವು ಇರಬಾರ್ದು ಅವನಿಗೆ. ಏನು ಹೊಟ್ಟೆ ಅವಾಗ ಹುಟ್ಟು ಸಾವು ಇರಬಾರದು. ಹುಟ್ಟು ಸಾವುಗಳು ಇರಬಾರದು. ಹಾ ಹಾ ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ ರೂಪ್ ಇಲ್ಲದ ಛಲವಾಂಗಿ ನಾವು ಅಲ್ಲದೆ ನಾವ ಕೇಳ ತಾಯಿ ಏನ್ ಹೇಳ್ತಾಳ ಮಾತಾ? ನನ್ನ ಗಂಡ ಎಂತಾವಿರ್ಬೇಕಂದ್ರೆ ಅವನು ಹುಟ್ಟು ಸಾವು ಇರಬಾರದು. ಹೌದು ಅವನಿಗೆ ಪ್ರಾರಂಭನೂ ಇರಬಾರ್ದು ಅಂತ್ಯನೂ ಇರಬಾರ್ದು. ಅವನಿಗೆ ಹೊಸ ತ್ರಸೆಗಳೇನು ಇರಬಾರದು. ಅಂತವ ನನ್ನ ಗಂಡ ಯಾರು ಅಂತ ಕೇಳಿದ್ರ ಯಾರು? ಚನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳಿ ಅಕ್ಕ ಮಾದೇವಿ ಹಿಂಗ್ ಹೇಳ್ಕೊಂಡ ಬಂದ್ರ ಬಂಧುಗಳೇ. ಹೌದು ಆದ ಕಾರಣ ಅಕ್ಕ ಮಾದೇವಿ ಉಡತಡಿ ಗ್ರಾಮದಾಗ ಹುಟ್ಟಿ 16 ವರ್ಷ ವಯಸ್ಸದಾಗೆ ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗಿಬಿಟ್ಲು. ಹೌದೌದು ಜ್ಞಾನ ಪಡ್ಕೊಳ್ಳೋ ಸಲುವಾಗಿ. ಮನಿ ಒಳಗ ತಾಯಿ ತಂದಿ ಬಂಧು ಬಳಗ ಐಶ್ವರ್ಯ ಸಾಕಷ್ಟು ಇತ್ತು ಖರೆ ಇದ್ರು ಕೂಡ ಅಕ್ಕ ಮಾದೇವಿ ಏನ ಮಾಡಿದಲ್ಲ ಹತ್ರ ತನ್ನ ಜ್ಞಾನ ವೈರಾಗ್ಯ. ಹೌದು ತನ್ನ ಜ್ಞಾನ ವೈರಾಗ್ಯನ ಸಣ್ಣ ವಯಸ್ಸದೊಳಗೆ ಜ್ಞಾನ ಯಾರ ಪಡ್ಕೊಂಡ್ರು ಹೆಣ್ಣು ಮಕ್ಕಳು ಅಕ್ಕ ಮಾದೇವಿ. ಹೌದು ಅಕ್ಕ ಮಹಾದೇವಿಯಪ್ಪ ಅಲ್ಲಂಪರ್ಬು ಗುರುವಿನ ಮಾಡ್ಕೊಂಡ್ರು. ಹೌದು ಅಂತ ಗುರುವಿನ ಮಾಡ್ಕೊಂಡು ಜ್ಞಾನ ಪಡ್ಕೊಂಡಂತ ಅಕ್ಕ ಮಾದೇವಿ ಈ ಮಾತನ್ನ ಹೇಳ್ಯಾಳ ಬಂಧುಗಳೇ. ಹೌದು ಆದರೆ ಇವತ್ತಿನ ದಿವಸ ಏನಾಗದಿಲ್ಲಿ ಕನಕದಾಸ ಜಾತ್ರಾ ಮಹೋತ್ಸವಗೋಸ್ಕರವಾಗಿ ಜಯಂತಿಗೋಸ್ಕರವಾಗಿ ಇಂದಿನ ದಿವಸ ಏನಾಗ್ಯದ ಅಂತ ಕೇಳಿದ್ರ ಏನು ನಿಡೂಣಿ ಗ್ರಾಮದ ಹಿರಿ ಕಲಾವಂತರು ನಮ್ಮ ಕುಲಕರ್ಣಿ ಗುರುಜಿ ಅವರು ಕೂಡ ಅದರ ಮಗಲಾಗ ಒಂದು ಕೋಣವಾಗಿ ಅಮ್ಮೋಗ ಸಿದ್ದನ ಗಾಯನ ಸಂಘದವ್ರು ನಮ್ಮದೊಂದು ಸಣ್ಣ ಮ್ಯಾಲ ಕಾರಿಸಿರಿ. ಹೌದು ಯಾವ ಸಂತೋಷ ಅದ. ಈಗ ಅವರು ವಿಷಯ ಪ್ರಸ್ತಾವನೆ ಮಾಡ್ಯಾರ. ಏನಿತ್ತು ಮಾಡಿದ್ರಿ ವಿಷಯ ಪ್ರಸ್ತಾವನೆ? ಏನ್ ಹೇಳಿದ್ರು ಅಂತ ಕೇಳಿದ್ರ ದೈವದ ಅಪ್ಪನಿಗೆ ಏನ್ ಕೇಳಿದ್ರು? ಸಿದ್ದೋಟಿಗೆ ಒಳಗೆ ವಿಷಯ ಪ್ರತಿಪಾದನೆ ಮಾಡ್ಕೊತ ಹೋಗ್ರಿ. ಹೌದು ಮೇಲಾಗಿ ಗುರು ಮತ್ತು ಶಿಷ್ಯ ಅನಂತ ವಿಷಯ ಜೋಡಿ ಗುರು ಮತ್ತು ಶಿಷ್ಯ ಅನ್ನುವಂತ ಎರಡು ವಿಷಯ ಸಹ ಕಲಾವಿದರು ಯಾವಾಗ ಹಿಡಿತಾರ ಬಿಟ್ಟುದು ನಮ್ಗೆ ಉಳಿತದಂತ ಮಾತ ಹೌದು ಬಹಳ ಒಳ್ಳೆ ಮಾತನ್ನ ಹೇಳ್ಯಾರ. ಅದ್ರೊಳಗೆ ಇಲ್ಲೊಬ್ಬ 4 ಮಂದಿ ಹಿರಿಯಾರು ಒಬ್ರು ಚೀಟಿನೇ ಬರೆದು ಕೊಟ್ಟಾರ.
ಮತ್ತ ಮೇಲಾಗಿ 2 ಪ್ರಶ್ನೆ ಮಾಡ್ಬೇಕು, ಬಂದ್ರ ಬರ್ತದ ಅಂತ ಹೇಳ್ಬೇಕು, ಬರ್ಲಿಕ್ಕೆ ಬರಲ್ಲ ಅಂತ ಹೇಳ್ಬೇಕಂತ ಹಿಂಗ ಬೇರೆ ಹೇಳಿದ್ರು. ಹಾ ಹೇಳಿದ್ರು. ಸಿದ್ಧಾರ್ಥ ಒಳಗೆ ನಡಿಬೇಕಂತ ವಿಷಯ ಹೇಳಿದ್ದಾರೆ ಅವರು. ಹೌದ್ರ, ಇರ್ಲಿ ನಾವು ಒಪ್ಕೊಳ್ಳೋಣ. ಇರ್ಲಿ. ಈಗ ಅಡ್ಡುನಿ ನಡ್ಸುಂಡ್ರಿ. ಹಾ ಹಾ ಯಾಕ್ರಿ ಈಗ ದಾದವ್ರು ಇಟ್ಟುದು ಸುಳ್ಳು ಬೇಡ. ಹಾ ಗುರುಜವ್ರು ಇಟ್ಟಾರ ಗುರು ಮತ್ತು ಶಿಷ್ಯ, ಅದನ್ನು ಇರ್ಲಿ, ಅದನ್ನು ನಡ್ಸುನು. ಹಾ. ನೀವ್ ಹೇಳ್ದಂಗ ಹಾಲು ಮತದೊಳಗ ವಿಷಯಗಳನ್ನ ನಡ್ಸುನು. ನಡ್ಸು. ಅವಕ್ಕೂ 2 ವಿಷಯ ಪ್ರಶ್ನೆ ಉತ್ತರ ಬಿಡಿಸೋನು. ಬಿಡಿಸೋನು. ಆದ್ರೆ ಇವತ್ತು ಏನದತ್ ಕೇಳಿದ್ರ ಏನು ನಮ್ಮ ಪಾಲ, ನಿಮ್ಮ ಪಾಲಿ ಏನದಪ್ಪ ಇವತ್ತ? ಗುರುಜವ್ರು ಹೇಳ್ಯಾರ ಈಗ ಏನತ್ತ? ಗುರು ಮತ್ತು ಶಿಷ್ಯ ಅಂತ 2 ವಿಷಯ ಅಂದ ಬಳಕ ನಮ್ಮ ಪಾಲು ಇವತ್ತು ಯಾವದತ್ ಕೇಳಿದ್ರ ನಿಮ್ಮ ಪಾಲ ಆಯ್ಕೆ ಯಾವದಪ್ಪ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕ್ತಿ. ಹೌದೌದು. ಏನು? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕ್ತಿ ಅಂತ ಹೇಳಿ. ನರರಿಗೆ ಮುಕ್ತಿ. ಗುರುವಿನ ಗುಲಾಮ್ ಅಂದ್ರೆ ಏನು? ಗುರುವಿನಲ್ಲಿ ದುಡಿಬೇಕಾಗ್ತದ, ಗುರುವಿನ ಮಾಡ್ಕೋಬೇಕಾಗ್ತದ, ಗುರು ಉಪದೇಶ ಪಡ್ಕೋಬೇಕಾಗ್ತದ. ಗುರು ಇಲ್ಲದೆ ಮುಕ್ತಿ ಇಲ್ಲ ಅಂತ ಹೇಳಿ ಪ್ರಮಾಣಬದ್ಧದ. ಹಾ ಪ್ರಮಾಣಬದ್ಧವಾಗಿ ನಮ್ಮದು ಗುರುಜಿಯರ್ ದೊಡ್ಡಿದು ವಾದ. ಗುರುನೇ ಶ್ರೇಷ್ಠದಾನ. ಹಾ ಹಾ ಗುರುವಿನಿಂದ ಎಂತ ಕೆಲಸ ಹರ ಮುನಿದರೆ ಗುರು ಕಾಯ್ತಾನ, ಗುರುನಾಥ ಮುನುಗುದ್ರೆ ಇನ್ಯಾರ ಕಾಯವರಿಲ್ಲ. ಇಲ್ಲ ಇಲ್ಲ ಯಾರು ಇಲ್ಲ. ನಿಮಗೊಂದು ಮಾತು ಹೇಳುದ ಇಲ್ಲಿ. ಏನ್ ಹೇಳುದದ? 33 ಕೋಟಿ ದೇವತರು ಇದ್ರು ಕೂಡ ಒಬ್ಬನೇ ಇದ್ದ ಗುರು ಯಾರು? ಬೃಹಸ್ಪತಿ. ಬೃಹಸ್ಪತಿ. ಹಾ 66 ಕೋಟಿ ದೈತ್ಯರು ಇದ್ರು, ಅವ್ರಿಗೆ ಒಬ್ಬ ಗುರು ಇದ್ದ, ಶುಕ್ರಾಚಾರಿ. ಶುಕ್ರಾಚಾರಿ. ಹಾ ಹಾ ನಾಥ ಪಂತ್ರ ಗುರು ಯಾರು? ಯಾರು ಅವರು? ದತ್ತಾತ್ರೇಯ. ಹಾ ಹಾ ಅಮ್ಮೋಘ ಸಿದ್ಧನ 1700 ಸಿದ್ಧರ ಗುರು ಯಾರು? ಗುರು ಗೌರಿ ಸೋಮಲಿಂಗ. ಗುರು ಸೋಮಲಿಂಗ. ಹಾ ಆ ಹಾ ಮಾಳಿಗನ ಗುರು ಬೀರ್ ದೇವರ. ಅಬೀರ ದೇವರ. ಬೀರಾಣ ದೇವರ ಗುರು ರೇವಣ ಸಿದ್ಧ. ರೇವಣ ಸಿದ್ಧ. 7 ತಲೆ ಗುರು ಸೊನಾಳ ಸಿದ್ಧ ಭೈರಿ. ಬೈರಿ ಹಿಂಗ ಎಲ್ಲಾರ್ಗಿ ಗುರು ಪರಂಪರೆ ಬಂದದ. ಹಾ ಗುರು ಪರಂಪರೆ ಆಧಾರ ಅಂತೇಳಿ ಅವ್ರದ್ದು ಗುರು ಸಾವಕಾಶ ಮಾತಾಡು. ಹಾ ನಿನಗೆ ಜರ. ಯಾಕಂದ್ರ ಗುರು ಪರಂಪರೆ ಹಿಂಗ ಬಂದದ. ಹೌದು. ಇದು ಗುರು ಪರಂಪರೆ ಒಳಗ ಹಾ ಏನದ ಅಂತ ಕೇಳಿದ್ರೆ ಶಿಷ್ಯನ ಕೆಲಸ ಯಾವ ಏನ್ ಮಾಡ್ಯಾನ ಹಾ ಹಾ ಮತ್ತು ಗುರುಗಳು ಏನ್ ಕೆಲಸ ಮಾಡ್ಯಾರ ಅನ್ನೋದು ಇಲ್ಲಿ ಹೇಳುದು. ಹೌದು ಹೌದು. ಮಾಳಿಂಗರಾಯನ ಗುರು ಬೀರಾಣ ದೇವರ, ಅಮ್ಮೋಘ ಸಿದ್ಧನ ಗುರು ಸೋಮಲಿಂಗ. ಇವ್ರ ಕೈಲಾಸದಾಗ ಗುರು ಶಿಷ್ಯರು ಗುರುವಿನ ಸೇವಾ ಮಾಡಿ ಹಾ ಹಾ ಈ ಮರ್ತ್ಯ ಲೋಕಕ್ಕೆ ಇಳಿದು ಬಂದಾರ. ನಮ್ಮ ನಿಮ್ಮ ಉದ್ಧಾರಕ್ಕಾಗಿ, ಹೌದು. ನಮ್ಮ ನಿಮ್ಮ ಉದ್ಧಾರಕ್ಕಾಗಿ ಈ ಮರ್ತ್ಯ ಲೋಕಕ್ಕೆ ಇಳಿದು ಬಂದಾರ. ಹಾ. ಈ ನಾವು ಗುರು ಹೆಂಗದಾನ ಅಂತ ಕೇಳಿದ ಗುರು ನಗರೂರ್ ಅಧಿಕಮ್ಮದಾನ. ಹೌದು ಹೌದಪ್ಪ. ಗುರು ತೋರಸದಲ್ಲದೆ ಕಾಣಿಸಿದನ್ನ ಸಾರಿ ಚಲ್ಯದ ಮುಕ್ತಿ ಅಂತ ಹೇಳಿ. ಹೌದು ಹೌದು. ಗುರುಗಳು ನಮಗ ಬಂದ ದಾರಿ ತೋರ್ಸ್ಲಿಕ್ಕಂದ್ರ ಹಾ ನಮಗ ಮುಕ್ತಿ ಇಲ್ಲ. ಮುಕ್ತಿ ಇಲ್ಲಪ್ಪ. ಗುರುವಿನಿಂದ ನಡೆದಲ್ಲ ಕೆಲಸ. ಗುರುವಿನಿಂದಲೇ ಮುಕ್ತಿ ಅದ, ಗುರುವಿನಿಂದಲೇ ಸದಾಚಾರ, ಗುರುವಿನಿಂದಲೇ ಸದಾಚಾರ, ಗುರುವಿನಿಂದಲೇ ಮಸಾದ ರುಚಿ. ಹೌದು. ಹಿಂದೆ ಗುರು ಮುಂದೆ ಗುರಿ, ಮುಂದ ಗುರು, ಹಿಂದ ಲಿಂಗ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಹೌದು ಹೌದು. ಅದಕ್ಕೆ ನಮ್ಮ ಮನುಷ್ಯ ಜನ್ಮಕ್ಕೆ ಮುಕ್ತಿ ಮೆಟ್ಟಲಕ್ಕೆ ನಾವು ಹೋಗಿ ಮುಟ್ಟಬೇಕಾಗಿತ್ತಂದ್ರ ಹಾ ನಮಗ ಗುರುವಿಂದ ಬಹಳ ಅವಶ್ಯಕತೆ ಅದ ಅಂತ ನಿಮ್ಮ ಮುಂದೆ ಹೇಳುದದ. ಹೌದು. ಯಾಕಂದ್ರೆ ಈ ಶೆಡಬಾಳ ಊರಾಗ ಏನಾಗ್ಯದ? ಒಬ್ಬ ಬಡು ಮನುಷ್ಯ ಇದ್ದ. ಏನಾಗಿತ್ತು? ಹಿಂಗ ತಿಳ್ಕೊರಿ ಸುಮ್ಮ. ಹಾ ಹಾ ಆ ಬಡು ಮನುಷ್ಯ ಏನ ಮಾಡಿದ ಅಂತ ಕೇಳಿದ್ರ ಏನ್ ಮಾಡಿದೆಪ್ಪ? ಮಗಳ ಲಗ್ನ ಮಾಡ್ಬೇಕಂತ ಹೇಳಿ ನೇಮಿಸಾನ. ಹಾ ಏನು ಮಗಳ ಲಗ್ನ ಮಾಡ್ಬೇಕಂತ ನೇಮಿಸಾನ. ಮಗಳ ಲಗ್ನ ಮಾಡ್ಬೇಕಂತ ಹೇಳಿ ನೇಮಿಸಾನ. ಊರೆಲ್ಲ ದುಡ್ಡು ಕೇಳಾಕತ್ತಾನ ಮಗಳ ಲಗ್ನಕ್ಕಂತ ಹೇಳಿ. ಹೌದು. ಯಾರು ಅವ್ರಿಗೆ ದುಡ್ಡು ಕೊಡುವಲ್ರು. ಒಟ್ಟೆ ಯಾರು ಕೊಡ್ತಾ ಇಲ್ಲ. ಮಗಳ ಲಗ್ನ ಬಂದದ, ಲಗ್ನ ಮಾಡ್ಬೇಕಾಗ್ಯದಪ್ಪ, ಒಂದ್ 10-20 ಸಾವಿರ ರೂಪಾಯಿ ಯಾರು ಸಹಾಯ ಮಾಡ್ರಿ ಅಂತ ಎಲ್ಲಾರ್ಗಿ ಕೇಳ್ತಾನ. ಯಾರು ಕೊಡೋಲ್ಲ. ಆದ್ರು ಅವಾಗ ಎಲ್ಲಾ ಊರೆಲ್ಲ ತಿರುಗಾಡಿ ಬಂದು ಒಂದು ಗಿಡದ ಬಡ್ಡಿ ಕೂತ. ಹೌದು. ಅವಾಗ ಒಬ್ಬನಿಗೆ ಕೇಳ್ತಾನ, ಏನತ್ತಪ್ಪ? ಮಗಳ ಲಗ್ನ ಬಂದದ, ಮಗಳ ಲಗ್ನ ಲಗ್ನ ಮಾಡ್ಬೇಕಾದ್ರ ದುಡ್ಡಿಲ್ಲ. ಅದಕ್ಕೆ ದುಡ್ಡು ಸಲ ಯಾರು ಕೊಡೋಲ್ರು, ಹೆಂಗ ಮಾಡುದು ಅಂದಾಕ ಅವನ್ ಮನುಷ್ಯ ಹೇಳ್ತಾನ. ಏನ್ ಹೇಳ್ದಪ್ಪ? ಈ ಊರೆಲ್ಲ ತಿರುಗಿದ್ರೆ ನಿನಗೆ ಯಾರು 5 ರೂಪಾಯಿ ಕೊಡಂಗಿಲ್ಲ. ನೋಡು, ನೀವೊಂದು ಕೆಲಸ ಮಾಡು. ಏನ್ ಮಾಡು? ಒಬ್ಬ ಗುರು ಅದಾನ. ಗುರು ಅದಾನ. ಎಲ್ಲಿ? ನಿಜಾಮೋದಿ ಅಂತ ಹೇಳಿ ಒಬ್ಬ ಗುರು ಅದಾನ. ಅದಾ ನೋಡು. ಆ ಗುರುವಿನ ಬಲ್ಯಾಕ ಸಾವಿರಾರು ಗಟ್ಲೆ ಭಕ್ತರು ಬರ್ತಾರಲ್ಲಿ. ಅಲ್ಲಿ ದುಡ್ಡು ಸಾಕಷ್ಟು ಬೀಳ್ತದ. ಹೌದಲ್ಲ. ನೀ ಹೋಗಿ ಅಲ್ಲಿ ಏನಾರ ಕೇಳಿದೆ ಅಂದ್ರ ನಿನಗ ದುಡ್ಡು ಕೊಡ್ತಾನ, ನಿನ್ನ ಮಗಳ ಲಗ್ನ ಪಾಸ್ ಆಗ್ತದ ಅಂತ ಹೇಳಿದ್ರು. ಹೌದು. ಊರಾನ ಮಂದಿ ಹೇಳಿದ್ರು ಹಿಂಗ. ಬಡು ಮನುಷ್ಯ ತಿರುಗಾಡ್ಕೊತ ಹೋಗಿ ಎಲ್ಲಿ ಹೋದ? ಆ ಗುರುವಿನ ಹತ್ತಿರ ಹೋದ. ಗುರುವಿನ ಹತ್ಯಾಕ ಹೋಗಿ ನಮಸ್ಕಾರ ಮಾಡಿ ಏನ್ ಕೇಳ್ದಪ್ಪ? ಹೇಳ್ತಾನವ, ಯಪ್ಪ ನನ್ನ ಮಗಳ ಲಗ್ನ ಬಂದದ, ಹೌದು, ಬಡತಾನ ಪರಿಸ್ಥಿತಿ ಅದ, ನನ್ನ ಮಗಳ ಲಗ್ನಕ್ಕೆ ಒಂದ್ ಸ್ವಲ್ಪ ಏನಾರ ಹಣ ಕೂಡ್ರಿ ಅಂತ ಕೇಳ್ತಾನವ. ಏನ್ ಹೇಳ್ತಾರಪ್ಪ ಗುರುಗಳು? ಗುರುಗಳು ಹೇಳಿದ್ರು. ಏನ್ ಹೇಳಿದ್ರು? ನಿಜಾಮೋದಿ ಗುರುಗಳು
ನೋಡಪ್ಪ ಸಾಕಷ್ಟು ಭಕ್ತರು ಬರ್ತಾರ ಯಾರು ಬೆಳ್ಳಿ ಇಡ್ತಾರ ಬಂಗಾರ ಇಡ್ತಾರ ರೊಕ್ಕ ಇಡ್ತಾರ ರೂಪಾಯಿ ಇಡ್ತಾರ ಏನೇನು ಇಡ್ತಾರೆ ಗುರುವಿನ ಮುಂದೆ ಇಡ್ತಾರ ಎಲ್ಲಾ ಬಂದ್ ಭಕ್ತರು ಇಟ್ರಂದ್ರ ನೀನೇ ತಗೊಂಡ್ ಹೋಗಾಕತ್ತಿ ಕುಂಡ್ರಂದ್ರು ಗುರುಗಳು ಹೇಳ್ತಾರ ಕುಂಡ್ರಪ್ಪ ಇಲ್ಲಿ ಅಂತ ಗುರುವಿನ ಬಲ್ಯಾಕ ಕೂತ ಎಟ್ ಕೂತೀರಿ ನೀವು ತಾಸು ಕೂತ 2 ತಾಸು ಕೂತ 3 ತಾಸು ಕೂತ 10 ಮುನ್ಗುತ್ತನ ಕೂತ ಖರೆ ಒಬ್ರು ಬರೋಲ್ರು ಯಾರು 10 ರೂಪಾಯಿ ಇಡೋಲ್ರು ಹಿಂಗೆ 3 ದಿವಸ ಕಳೆದ ಏನು ಅಲ್ಲಿ 3 ದಿವಸ ಹಿಂಗೆ ಕಳೆದ ಯಾರೇ ಬರ್ತಾರ ಕೊಡ್ತಾರ ತಗೊಂಡ್ ಹೋಗ್ಬೇಕಂತ ಕೂತಾನ 3 ದಿವಸ ಕಳೆದ ಬಳಿಕ 10 ರೂಪಾಯಿ ಯಾರು ಏನೋ ಒಂದ್ ದುರ್ದೈವ ಯಾರು ಹಣಿಬಾರ 10 ರೂಪಾಯಿ ಇಡ್ಲಿಲ್ಲ 3 ದಿವಸ ಆಗಾನ ಅಂದವ ಏನಂದ ಯಪ್ಪ ಮಗಳ ಲಗ್ನ ಹತ್ಯಾಕ ಬತ್ತು ಸನೇ ಬಂದದ ಲಗ್ನ ಮಾಡ್ಬೇಕಾಗ್ಯದ ನಾರೇ ಮನ್ಯಾಗ ದುಡ್ಡು ತರ್ತೀನಿ ಅಂತ ಹೇಳಿ ಬಂದಿನಿಪ್ಪ ಮತ್ ಹೆಂಗ ಮಾಡ್ಲಿ ಏನರೇ ಕೂಡ್ರಿ ಹೋಗ್ತೀನಂದವ ಗುರುಗಳಿಗೆ ಕೇಳ್ತಾನವ ಏನರೇ ಕೂಡ್ರಿ ನಾ ಹೋಗ್ತೀನಂದ ಅವಾಗ ಗುರುಗಳು ಹೇಳಿದ್ರು ಏನ್ ಹೇಳಿದ್ರಿ ಗುರುಗಳು ನೀನೇ ನೋಡ್ತೀವೋ 3 ದಿನ ಹೊತ್ತಾಯ್ತು ಯಾರು ಬಂದಿಲ್ಲ ಯಾರು ರೊಕ್ಕ ಇಟ್ಟಿಲ್ಲ ನಿನಗೆ ಏನ್ ಕೂಡ್ಲಿ ಅಂದ ಗುರುಗಳು ಏನಂತಾರಪ್ಪ ಏನ್ ಕೂಡ್ಲಿ ಅಂದ ನೀ ಏನ್ ಕೊಡ್ತಿ ಕೊಡು ಗುರುಗಳೇ ನಾ ತಗೊಂಡ್ ಹೋಗ್ತೀನಿ ಅಂದ ಗುರು ಅಂದ ಹೀಗ್ ನೋಡದ 2 ಚಪ್ಪಲ್ ಅವ್ ನೋಡದ್ ಏನು ನನ್ನ ಬಲಿ 2 ಚಪ್ಪಲ್ ಅವ ನಾನು 2 ಚಪ್ಪಲ್ ಅದಾವ ಇದ್ರ ಬಿಟ್ರೆ ನನ್ನ ಬೆಲೆ ಕ್ಯಾನು ಇಲ್ಲ ಅಂದ ಇವ ಹಿಂಗ್ ವಿಚಾರ ಮಾಡ್ದ ಏನಂತಾನೆ 3 ದಿನ ಆಯ್ತು ಮನಿ ಬಿಟ್ಟು ಬಂದಿನಿ ಚಪ್ಪಲ್ರಿ ಬಿಟ್ಟು ಯಾರು ಮಾಡ್ಲಿ ಅಂದ ಈ ಚಪ್ಪಲ್ರಿ ನಾ ತಗೊಂಡ್ ಹೋಗ್ಬೇಕಂತ ತಿಳ್ಕೊಂಡು ಯಪ್ಪ ಅವೇ ಕೂಡ್ರಿ ಅಂದಿವ ಚಪ್ಪಲ್ ತಗೊಂಡ ಒಂದ್ ಶಾಲ್ದಾಗ ಕಟ್ಕೊಂಡ ಟೈವಲ್ದೊಳಗ ಹಾದಿಗೊಟ್ಟು ಬಂದ ಬ್ಯಾಸ್ಗಿ ಬಿಸಲ ಒಂದ್ ಗಿಡ ಇತ್ತು ಗಿಡದ ಬುಡಕ ಕೂತು ಅಲ್ಲಿ ಶಾಲ ಬಿಚ್ಚದ ಚಪ್ಪಲ ಮನುಷ್ಯನ ಹಿಂಗ್ ವಿಚಾರ ಮಾಡ್ದ ಏನು ಮನ್ಯಾಗ ಹೋಗಿ ಏನ್ ತಂದಿದಿ ಅಂತ ಹೇಳಿ ಹ್ಯಾಂತ ಕೇಳಿದ್ರೆ ಚಪ್ಪಲ್ ತಂದಿನ ಅಂತ ಹೇಳ ಚಪ್ಪಲ್ ತಂದಿನ ಅಂತ ಹೇಳಿ ಅಂದವ ಹೆಂಗ ಬ್ಯಾಡ ಅಂದವ ಈ ಚಪ್ಪಲ್ ಇಲ್ಲಿ ಹಾದ್ಯಾಗೆ ಮಾರಿ ಹೋಗುಣ ಅಂದವ ಏನು ಎಷ್ಟು ಕೊಡ್ತಾರ ಮನಸ್ಸಿಗೆ ಬಂದಟ್ಟು ಎಟ್ಟ ಕೊಡೋಲಕ್ ಅವ್ರು ಇದನ್ನ ಇಲ್ಲೇ ಮಾರಿ ಹೋಗುಣ ಅಂತೇಳಿ ಮನಸ್ಸಿಗೆ ವಿಚಾರ ಮಾಡ್ದ ಅಟ್ರದೊಳಗ ಅವ ಯಾರು ಬಂದ್ರು ಉಮರ್ ಕವಿ ಯಾರು ನಿಜಾಮೋದಿ ಶಿಷ್ಯ ಉಮರ್ ಕವಿ ಅಂತ ಹೇಳಿ ಅವ ಹೆಂಗ ಬರ್ತಿದ್ದ 10 ಆನಿ 10 ಕುದುರಿ 10 ಒಂಟಿ ಅದ್ರ ಮ್ಯಾಗಲೆ ಬೆಳ್ಳಿ ಬಂಗಾರ ಮುತ್ತು ರತ್ನಗಳೆಲ್ಲ ಹೇರ್ಕೊಂಡು ಹೊಡ್ಕೊಂಡು ಬರ್ತಿದ್ದ ಹಾದಿ ಮ್ಯಾಗ ಹೊಡ್ಕೊಂಡು ಬರೋ ಮುಂದೆ ಗುರುವಿನ ಚಪ್ಪಲ್ ಇಟ್ಕೊಂಡು ಕೂತಿದ್ ನೋಡ್ರಿ ಕೂಣ ಹಿಡ್ದ ಚಪ್ಪಲ್ ನಾನು ಗುರುವಿನ ಅದಾವು ಇಲ್ಲಿ ಹೆಂಗ ಬಂದು ಅಂತ ಹೇಳಿ ವಿಚಾರ ಮಾಡ್ಕೋತ ಅವನಿಗೆ ಕೇಳ್ತಾನವ ಏನತ್ತ ಈ ಚಪ್ಪಲ್ ಕುಡ್ತೀಯಾನು ಅಂದವ ಚಪ್ಪಲ್ ಕುಡ್ತೀನಿ ಇವ ಏನಂದೆ ಕುಡ್ಲಾಕೆ ತಂದಿನ ಏನ್ ಬೇಡ್ತಿ ಬೇಡ ಅಂದಿವ ಮಾರ್ಲಕ್ಕೆ ಕೂತೀನಿ ಏನ್ ಬೇಡ್ತಿ ಬೇಡ ಅಂದ ಏನ್ ಕೊಡ್ಬೇಕಂದ ನೀನೇ ಹೇಳಿ ಏನ್ ಕುಡ್ತಿ ಅಂದವ ನೀ ಏನ್ ಕುಡ್ತಿ ಹೇಳನ ಅವ ಏನಂದ ತುಸುಬತ್ತದಾರ ಕುಡ್ತೀನಿ ಅಂದ್ರ ಕೊಡ್ತೀನಂದ್ರ ಚಪ್ಪಲ್ ಕುಡ್ಲಿಕ್ಕಂದ್ರ ಹೆಂಗ್ ಮಾಡುದು ಅವ ಏನಂದ 10 ಆನಿ 10 ಕುದುರಿ 10 ಒಂಟಿ ಇದ್ರ ಮ್ಯಾಗ ಬೆಳ್ಳಿ ಬಂಗಾರ ಮುತ್ತು ರತ್ನ ಹೇರ್ಕೊಂಡು ಬಂದಿನಿ ಹಿಟ್ಟೆಲ್ಲಾ ಕುಡ್ತೀಯನು ಅಂದ ಅವ ಅಂದ ಪಕ್ಕ ಸಿಕ್ತಿ ಗಿರೇಕಿ ಅಂದ ಇದು ಹುಚ್ಚಿದ್ದಂಗೆ ಕಾಣ್ತದೆ ಬರೇ 2 ಚಪ್ಪಲ್ ಕಿಟ್ಟು ಕುಡ್ತೀನಿ ಅಂದ್ರ ಮೊದಲು ತವ ಚಪ್ಪಲ್ ಅಂದವ ಮೊದಲು ತವ ಚಪ್ಪಲ್ ಇದನ್ನ ತವಾ ನನ್ನ ಕೆಲಸ ಅವಸರದ ಹೋಗುದದ ತವಾ ಅಂತ ಹೇಳಿ ಚಪ್ಪಲ್ ಎತ್ತಿ ಕೊಟ್ಟ ಅವೆಲ್ಲ ಮುತ್ತು ರತ್ನ ಹೇರ್ಕೊಂಡು ಓಡಿಸಾಕ್ ಶುರು ಮಾಡಿದ್ರಿ ಒಂದ ಹಳ್ಳಿ ಬಂದದಾರ ಇದನ್ನ ಬೇಡ್ ತಗೊಂಡ್ ಹಾದಿಗೆ ನಾನು ಮುತ್ತು ರತ್ನ ತುಟ್ಟಿ ಆಗ್ಯಾವತ್ ಹೇಳಿ ಬೇಡ್ದಂದ್ರೆ ಹೆಂಗ ಮಾಡುದು ಓಡ್ಕೋತ ಅವ ಹೊಂಟ ಚಪ್ಪಲ್ ಸ್ವಸ್ಥ ಆಗ್ಯಾವತ್ ಹೇಳಿ ಹೊಳ್ಳೆ ಇವ ತಗೊಂಡದ ಹೆಂಗ ಮಾಡುತ್ತ ಅವ ಚಪ್ಪಲ್ ತಗೊಂಡು ಕಾಡಿ ಓಡ ಗುರುವಿನ ಕಡಿ ಒಡ್ಕೋತ್ ಹೋಗಿ ನಿಜಾಮೋದಿ ಗುರುಗಳು ಕುಚ್ಚಿದ ಶಿವಾಸನ ಹಾಸಿ ಹೋಗಿ ಚಪ್ಪಲ್ ಬಾಜು ಕೆಟ್ಟ ನಮಸ್ಕಾರ ಮಾಡ್ದ ಶಿಷ್ಯ ನಮಸ್ಕಾರ ಮಾಡ್ದ ನೋಡ್ರಿ ಅವಾಗ ಕೇಳಿದ್ರು ಗುರುಗಳು ಏನಂತ ಕೇಳಿದ್ರು ಇವ್ ಚಪ್ಪಲಿ ಎಲ್ಲಿ ತಂದಿವ್ ಅಂದ್ರು ಯಪ್ಪ ಅಲ್ಲಿ ಹಾದ್ಯಾಗ ಮಾರ್ಲಾತಿದ್ವಪ್ಪ ತಂದಿನಿ ಎಟ್ಟ ಕೊಟ್ಟಿ ಅಂತ ಕೇಳಿದ್ರು ಗುರುಗಳು ಕೇಳ್ತಾರೆ ಎಟ್ಟ ಕೊಟ್ಟಿ ಅಂತ ನಿಜಾಮೋದಿ ಗುರುಗಳು ಕೇಳ್ತಾರೆ ಎಟ್ಟ ಕೊಟ್ಟಿನ ಏನಂದ 10 ಆನಿ 10 ಕುದುರಿ 10 ಒಂಟಿ ಅದ್ರ ಮ್ಯಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಟ್ಟಿತ್ತಪ್ಪ ಅಟ್ಟು ಕೊಟ್ಟಿನಿ ಇವ್2 ಚಪ್ಪಲ್ ತಂದಿನಂದ ಇವ್2 ಪಾದರಕ್ಷೆ ತಂದಿನಿ ಗುರು ಏನಂದ್ಬೇಕು ಏನಂದ ಎಟ್ಟು ಸ್ವಸ್ಥ ಹೊಡೆದಿ ಒಂದವ ಗುರು ನೋಡು ಗುರುಗಳು ಏನಂತಾರ ಎಟ್ಟು ಸ್ವಸ್ತಾಗ ತಂದಿ ಅಂದ್ರು ಇಲ್ಲಿ ಯಾನ್ ಹೇಳುದ ಬಂಧುಗಳೇ ಇದ್ರ ತಾತ್ಪರ್ಯ ಏನು ತಗೊಂಡ ಹೋದ ಮಗಳ ಲಗ್ನ ಮಾಡ್ದ ಶ್ರೀಮಂತ ಅದ ಏನೋ ಗುರುವಿನ ಚಪ್ಪಲದಿಂದ ಇಲ್ಲಿ ದೃಷ್ಟಾಂತ ತಿಳ್ಕೊರಿ ಬಂಧುಗಳೇ ಹೆಂಗದ ಇದು ನಮ್ದು ಯಾವ ತಾಲೂಕು ಇದು ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಿನೇ ಪೂರಾ ಮಾರಿದ್ರ ಗುರು ಭೀರ್ ದೇವರ ಪಾದದ ಕೆಳಗೆ ಮತ್ತಲ್ಲ ಅಂತ ಹೇಳುದು ಸಭದ ಕೈ
ಇದು ಎಲ್ಲಾನೇ ಬೀರ್ ಮಾರಿ ದೇವ್ರ. ನೀವು. ಹಾ ಅಂತ ಗುರು ಬೀರ ದೇವರಲ್ಲಿ ತಾಕತ್ತದ ಆಟ ತಾಕತ್ತದ ಹೇಳಿ ಇಂತ ಜಾತ್ರಿ ಇಂತ ಜಾತ್ರೆ ನಡೆದ ಬಂಧುಗಳೇ. ಹಾ. ಯಾಕ ಗುರುವಿನಲ್ಲಿ ಅಂತ ತಾಕತ್ತದ. ಹೌದ ಹೌದ ಹಾ ಹಾ ಗುರು ತೋರಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕ್ತಿ ಕೊಡಬಾರ್ದು. ಒಮ್ಮೆ ಗುರು ಕೊಟ್ಟ ತಿಳ್ರಿ ನೀವು, ಹಾ, ಹಾ. ಗುರು ಹಾದಿ ತೋರಿಸ್ತದ ತಿಳ್ರಿ ನೀವು, ತುಳಸದಂದ್ರ ಅದು ಸರಿಲಾರ್ದಟ್ಟ ಕೊಡ್ತಾನ ಅಂತ ಹೇಳಿದ. ಇನ್ನು ಶಿಷ್ಯನ ಪಾಲ ಹಾ ಹಾ ಶಿಷ್ಯನ ಪಾಲ ಅವ್ರು ಹೇಳ್ತಾರ. ಹಾ ಗುರುಜಿಯವ್ರು ಹೇಳ್ತಾರೆ ಹ್ಯಾ ರೀತಿ ಶಿಷ್ಯ ಹೆಂಗದಾನ, ಯಾ ರೂಪ ಅದಾರ ಅವ ಯಾರಿಗೆ ದುಡ್ಕೊಂಡು ಮುಕ್ತ ಆಗ್ಯಾನ. ಹಾ ಅದನ್ನ ಹೇಳ್ತಾರ. ಗುರುವಿನ ಬಲ್ಯಕ ಬರ್ಲಾರ್ದೆ ಶಿಷ್ಯನಿಗೆ ಮುಕ್ತಿ ಇಲ್ಲ. ಇಲ್ಲ ಇಲ್ಲ ಗುರುವಿನ ಬಲ್ಯಕ ಬರ್ಲಾರ್ದನೆ ಶಿಷ್ಯನಿಗೆ ಮುಕ್ತಿ ಇಲ್ಲ. ಹಾ ಯಾಕಂದ್ರೆ ಗುರು ಏನ್ ಮಾಡ್ತಾನ ಅಂದ್ರೆ ಗುರು ತಿಳಿಸಿಕೊಡ್ತಾನ, ಹೌದು ಗುರು ತೋರಿಸಿಕೊಡ್ತಾನ. ಹಾ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ್ಯಾರ ಬಂಧುಗಳೇ. ಹಾ ಹಾ ಅದಕ್ಕೆ ಇಲ್ಲಿ ನಿಮಗೆ ತಮಗೇನ್ ಹೇಳುದ ಅಂತ ಕೇಳಿದ್ರೆ, ಹಾ ಜಗತ್ತದಾಗ ಗುರುನೇ ಒಬ್ಬ ಶ್ರೇಷ್ಠದಾನ ಅನ್ನುವಂತ ಮಾತ ಹಾ ಹಾ ತಮ್ಮ ಮುಂದೆ ಹೇಳಿ ಹೇಳಿ ಹೇಳಿದ್ರ ಗುರು ಮದ್ಕೊಂಡ ಮಾರಾದ್ರು. ಏನು ಗುರು ಕೊಟ್ಟ ಗುರು ಬೋಧ ನರನಾಗಿ ತಾ ಬಂದ, ಗುರು ಕೊಟ್ಟ ಗುರು ಬೋಧ ನರನಾಗಿ ತಾ ಬಂದ, ಹರ ಪೂಜೆ ಗುರು ಸೇವೆ ಮಾಡಂದ ತ್ವರಿತಾದನಂದ. ಹರ ಪೂಜೆ ಗುರು ಸೇವೆ ವರ ಪುಣ್ಯ ಮಾಡಂದ ಅಂದ ತ್ವರಿತಾದನಂದ. ಏನ್ರಿ ಹರ ಪೂಜೆ ಸೇವೆ ಸೇವೆ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಪುಣ್ಯ ಹಾ. ದೊರೀತದ. ಹೌದು ಹಾ ಶಿಷ್ಯ ಯಾರಿಂದ ಉದ್ಧಾರ ಆಗ್ತಾನಂತ ಕೇಳಿದ್ರ ಯಾರಿಂದಪ್ಪ ಗುರುವಿನಿಂದ ಗುರುವಿನಿಂದಲೇ ಉದ್ಧಾರ ಆಗ್ತಾನ. ಹೌದು. ಗುರು ಯಾಕ ಬೇಕು ಅನ್ನೋರು ಬಹಳ ಮಂದಿ ಅದಾರಿ. ಹಾ ಹಾ ಗುರುಗಳು ನಮಗ್ ಯಾಕ ಬೇಕು ನಾವೇ ಶ್ರೇಷ್ಠ ದೇವ್ರ ಅಂತಾರ ಅಂತವ್ರು ಶಿಶು ಮಕ್ಕಳು ಬಹಳ ಮಂದಿ ಅದಾರ ಜಗತ್ನಾಗ. ಹಾ ಹಾ ಯಾಂಗತ್ ಕೇಳಿ ಒಂದ್ ಮಾತು ಹೇಳಿ ಮುಗಿಸ್ತಾ. ಹಾ ಲಾಸ್ಟಿನ ಮಾತು ಪಂಡರ್ಪುರಕ್ಕೆ ಸಾವಿರಾರು ಮಂದಿ ಹೋಗ್ತಿದ್ರು. ಪಂಡ್ರಾಪುರ ನಿನ್ನೆ ಆಯ್ತಲ್ಲ ಇದು ವಾರಿ. ಸಂತರು ಹೋಗ್ತಾರ ಪಂಡ್ರಾಪುರಕ್ಕೆ ಸಂತರು. ಹಾ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ನಾಮದೇವ ಹಾ ಗೋರಾ ಕುಂಬಾರನ ಮನಿ ಒಳಗ ಸಾವಿರಾರು ಸಂತರಿಗೆ ಆಮಂತ್ರಣ ಇತ್ತು. ಹೌದು ಎಷ್ಟ ಮಂದಿ ಪಂಡ್ರಾಪುರಕ್ಕೆ ಹೋಗ್ತದ ಜನ ಸಂತರು, ಹೌದು ಅವ್ರ ಎಲ್ಲಾ ಬಂದು ನನ್ನ ಮನಿ ಒಳಗ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಹೌದು ಎಲ್ಲಾ ಸಾವಿರಾರು ಜನ ಪಂಕ್ತಿ ಕೂತಿತ್ತು. ಹೌದು ಸಾವಿರಾರು ಜನ ಪಂಕ್ತಿ ಕೂತಿತ್ತು. ಅವಾಗ ನಾಮದೇವ್ ಮಹಾರಾಜನು ಕೂತಿದ್ದ. ಹೌದು ಆ ನಾಮದೇವ್ ಮಹಾರಾಜ ಕೂತ ಸಮಯದಾಗ ಏನಾಯ್ತು ಆ ಗೋರಾ ಕುಂಬಾರನ ಮಡದಿ ಮುಕ್ತಾಬಾಯಿ ಏನ್ ಮಾಡಿದ್ಲ ಅಂತ ಕೇಳಿದ್ರ, ಏನು ಇವ್ರಿಗೆ ಎಟ್ಟು ಮಂದಿ ಗಡಿಗೆ ಸುಟ್ಟಾವು, ಹಾ ಹಾ ಎಷ್ಟು ಮಂದಿ ಗಡಿ ಸುಟ್ಟಾವ್ ನೋಡು. ಎಟ್ಟು ಮಂದಿ ಇಲ್ಲ ಹಾ ಹಾ ನೋಡ್ಬೇಕಂತೇಳಿ ಥ್ಯಾಪಿತ್ತು ಒಂದು ತೆಲಿಗೆ ಹೊಡ್ಕೊತ ಬಂದಳಕಿ. ಏನು ಪ್ರತಿಯೊಬ್ಬರ ತೆಲಿಗೆ ಟಪ್ 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 ಹೊಡ್ಕೊತ ಬಂದಳು. ಹಾ. ಅವಾಗ ಎಲ್ಲಾರ್ಗು ಹೊಡ್ಕೊತ ಬಂದ್ರು, ಎಲ್ಲಾರು ಸುಮ್ ಕೂತಿದ್ರು. ಹಾ ಹಾ ಆದ್ರೂ ನಾಮದೇವ್ ಮಹಾರಾಜನ್ ತೆಲಿಗೆ ಬಂದ್ ಏಟ್ ಫಟ್ಟನೆ ಬಿದ್ದಾಕ್ರ ಹಾ ಹಾ ನಾಮದೇವ್ ಮಹಾರಾಜನ್ ತೆಲಿ ಡಬ್ ಡಬ್ ಮಾಡ್ತದ, ಹಾ ತೆಲಿ ಏನು ಡಬ್ ಡಬ್ ಮಾಡ್ತು. ಡಬ್ ಡಬ್ ಮಾಡ್ತ. ಅವಾಗ ಅಂದಳಕಿ, ಏನು ಏ ನಾಮ್ಯಾ ಕಚ್ಚಾ ಹೈ ಗುರು ಕಾ ಬಚ್ಚಾ ನೈ ಅಂದಳು. ಹಾ 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 ಯಾನಂದಳು, ಏನಂದಳು? ನಾಮ್ಯಾ ಕಚ್ಚಾ ಹೈ ಗುರು ಕಾ ಬಚ್ಚಾ ನೈ ಅಂದ್ರು. ನಾಮದೇವ್ ಮಹಾರಾಜ ಸಿಟ್ಟು ಬತ್ತು, ಮಾತು ಮನಸ್ಸಿಗೆ ಹತ್ತು. ಹಾ ಏನಾಯ್ತು ಅವಾಗ? ಅವ ಪಾಂಡುರಂಗನ ಜೋಡಿನೇ ಮಾತಾಡ್ತಿದ್ದ. ಹಾ ಹಾ ಓಡಿ ಪಾಂಡುರಂಗ ದೇವ್ರಿಗೆ ಕೇಳಕ್ ಹೋದ. ಹಾ ಹಾ ಹೋಗಿ ಹೇಳ್ತಾನೆಪ್ಪ, ದೇವ್ರ ನನ್ನ ಸಂಘಟನೆ ಮಾತಾಡ್ತಿ, ಮಾತಾಡ್ತಿ ಊಟ ಮಾಡ್ತಿ, ಹಾ, ಹಾ. ಏನ್ ಬೇಕಾದೆಲ್ಲ ಹೇಳ್ತಿ, ಮತ್ ನನ್ ಗುರು ಬೇಕತ್ತ, ಹಾ ಹತ್ ಅಲೆ ಕೈ ಹತ್ತ ಆ ಗುರು ಬೇಕಂತ ಹೇಳ್ತಿ. ಹೌದ ಮತ್ತಿದು ಹೆಂಗ ನಾ ಯಾಕೆ ಗುರುವಿನ ಮಾಡ್ಕೋಬೇಕು ಅಂತ ಕೇಳ್ದವ. ಹಾ ಹಾ ನಾ ಯಾಕೆ ಗುರುವಿನ ಮಾಡ್ಕೋಬೇಕು ಅಂದಾಕ್ರ ಅವಾಗ ಹೇಳ್ತಾನವ, ಏನು ನೋಡಪ್ಪ ನಾ ನಿನ್ ಸಂಗಟ ಮಾತಾಡೋಣ ಖರೆ, ಹೌದ ಜ್ಞಾನ ನಿನಗೆ ಯಾರಿಂದ ಆಗ್ತದ ಅಂತ ಕೇಳಿದ್ರ ಯಾರಿಂದ ಆಗ್ತದ? ಗುರುವಿನದಿಂದ ಜ್ಞಾನ ಆಗ್ತದ. ಹಾ ಹಾ ಮತ್ತ ಯಾರನ್ನ ಗುರುವಿನ ಮಾಡ್ಕೊಳ್ಳಿ ಅಂದ. ಹಾ ದೇವರೇ ಹೇಳ್ದ ಪಾಂಡುರಂಗ, ಏನಂತ? ಮಂಗಳವೇಡ ತಾಲೂಕದಾಗ ಹಾ ಹಾ ಏನು ಮಂಗಳೂರು ತಾಲೂಕದಾಗ ಇಲ್ಲಿ ದಕ್ಷಿಣ ದಿಕ್ಕಿಗೆ ಹೋಗು, ಹಾ, ಹಾ. ಮಂಗಳವೇಡ ತಾಲೂಕದಾಗ ವಿಸೋಬಾ ಕ್ಷೇತ್ರದ ತೆಳು ಗುರು ಅದಾನ. ಗುರು ಅದಾನ. ಆ ಗುರುವಿನ ಮಾಡ್ಕೋ, ಹಾ. ಅವನಿಂದ ನಿನಗೆ ಜ್ಞಾನ ಆಗ್ತದ, ಅವನಿಂದ ನಿನ್ನ ಮುಕ್ತಿ ಆಗ್ತದ ಅಂತ ಹೇಳ. ಹಾ, ಹಾ. ಯಾರು ಪಾಂಡುರಂಗನೇ ನಾಮದೇವ್ ಮಹಾರಾಜ್ ಹೇಳ್ದ. ಗುರುವಿನ ಮಾಡ್ಕೋ ಅಂತ ಹೇಳಿ ಅವಾಗ ದೇವರ ಮಾತ ಕೇಳಿ ನಾಮದೇವ್ ಮಹಾರಾಜ ಓಡಿ ಹೋಗಿ ಪಂಡ್ರಪುರ ಬಿಟ್ಟು ಮಂಗಳವೇಡ ತಾಲೂಕದಾಗ ಹೋಗಿ ವಿಸೋಬಾ ಕ್ಷೇತ್ರದ ಗುರುವಿನ ಮಾಡ್ಕೊಂಡ. ಅವನಲ್ಲಿ ಜ್ಞಾನ ಉತ್ಪತ್ತಿ ಆಯ್ತು. ಪಾಂಡುರಂಗ ಹಿಂಗ್ ವಿಚಾರ ಮಾಡ್ದ, ಏನಂತ? ಇವನಿಗೆ ಜ್ಞಾನರೇ ಆಗ್ಯದೇನಿಲ್ಲೋ ನೋಡ್ಬೇಕಂತ ಹೇಳಿ ಗುರುವಿನರೇ ಮಾಡ್ಕೊಂಡ, ಇವನಿಗೆ ಜ್ಞಾನರೇ ಆಗ್ಯದ ಇಲ್ಲ ಅಂತ ನೋಡ್ಬೇಕಂತ ವಿಚಾರ ಮಾಡಿ ಏನಂದ ಪಾಂಡುರಂಗ? ಅವಾಗ ನಾಮದೇವ್ ಮಹಾರಾಜನ ಮನಿ ಒಳಗ ಹಬ್ಬದ ದಿವಸ ಹೋಳಿಗೆ ಮಾಡಿದ್ರು. ಹೌದು. ಪಾಂಡುರಂಗ ಏನು ಶಿಲೇದ ರೂಪದೊಳಗೆ ಇದ್ದಂತ ಪಾಂಡುರಂಗ ಏನ್ ಮಾಡಿದ? ನಾಯಿ ರೂಪ ತೊಟ್ಟವು. ನಾಯಿ ರೂಪವನ್ನು ತೊಟ್ಟು ನಾಯಿ ರೂಪ ತೊಟ್ಟು ಓಡಿ ಎಲ್ಲಿಗೆ ಬಂದ ಅಂತ ಕೇಳಿದ್ ನಾಮದೇವ್ ಮಹಾರಾಜನ ಮನೆಗೆ ಬಂದು ಹಾ ಹಾ ಹೋಳಿಗೆ
ಹಾ ಹಾ ಬುಟ್ಟಿ ಒಳಗ್ ಹೋಳಿಗೆ ಮಾಡಿ ಇಟ್ಟಿದ್ರು 4-5 ಹೋಳಿಗೆ ಬಾಯಾಗ ಹಿಡ್ಕೊಂಡು ಹಾ ತಗೊಂಡು ಓಡ್ಲಾಕ್ ಶುರು ಮಾಡ್ಬಿಟ್ಟ. ಹಾ ಹಾ ಹಾ. ನಾಯಿ ನಾಯಾಗಿ ಪಾಂಡುರಂಗನೇ ಬಂದಿದ್ದ. ಹಾ ಜ್ಞಾನದೇವ್ ಮಹಾರಾಜ್ಗೆ ಜ್ಞಾನ ಆಗಿತ್ತು. ತಿಳ್ಕೊಂಡ ಬಂಧುಗಳೇ, ಏನಂದಪ್ಪ ಇದು ನಾಯಿ ಅಂದ್ರ ನಾಯಿ ಅಲ್ಲ ನಾವು. ಇದು ನಾಯಿ ಅಂದ್ರೆ ನಾಯಿ ಅಲ್ಲ, ಇದು ನಾಯಿ ಅಲ್ಲ, ಇದು ಪಾಂಡುರಂಗನೇ ಬಂದಾನ. ಹಾ ಹಾ ಅವ್ನಿಗೆ ಹಿಂಗೆ ಬಿಡಬಾರ್ದಂದವ. ಏನ್ ಮಾಡ್ತಾನ ಅವಾಗ ಹೇಳ್ತಾನವ, ಏ ನಾಯಪ್ಪ नायप्पा निंद्र तसेच खाऊ नको रे. हा हा पोळी तसेच खाऊ नको, तूप लावून खा, तूप लावून खा, तूप लावून खा तिदವ. ಹತ್ತಿ ಹಂಗೆ ತಿನ್ಬೇಡ, ಹಾ ತುಪ್ಪ ಹಚ್ಕೊಂಡು ತಿನ್ನು, ತುಪ್ಪ ಹಚ್ಕೊಂಡು ತಿನ್ನತಿದವ. ದಾಮಿಡಿ ತೋಡ್ ಹೋಗ್ಬೇಡ. ಅವಾಗ ಸಾಕ್ಷಾತ್ ಪಾಂಡುರಂಗಾಗಿ ಹೇಳ್ದ, ಏನು ಈಗ ಜ್ಞಾನ ಆಯ್ತು ನೋಡು ನಾಮದೇವ, ನಿನಗೆ ಜ್ಞಾನ ಉದಯ ಆಯ್ತು. ಇದಕ್ಕೆ ಹೇಳುದು ಹಾ ಯಾಕೆ ಗುರುವಿನ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇದಕ್ಕೆ ಗುರುವಿನ ಮಾಡ್ಕೋಬೇಕಂತ ಹೇಳಿ. ಇಲ್ಲಿಂದ ಜ್ಞಾನ ಉತ್ಪತ್ತಿ ಆಗ್ತದ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಭಕ್ತಿ. ಹಾ. ಗುರು ಇಲ್ಲದೇನೆ ಮುಕ್ತಿನೇ ಇಲ್ಲೋ ಮಾರಾಯ ಅಂತ ಹೇಳ್ತಾರ. ಹೌದ್ ಹೌದ್ ಯಾಕಂದ್ರ ಶ್ರೀಕೃಷ್ಣ ಪರಮಾತ್ಮ ಹೌದಾ ಆ ಹಾ ಗುರುವಿನ ಸಾಂದೀಪ್ ಮುನಿ ಗುರುವಿನ ಮಾಡ್ಕೊಂಡ್ರು. ಹೌದ್ ಹೌದು ಆ, ಗುರು ಈ ಮಾತಾಡೋ ದೇವ್ರು, ನಡೆದಾಡೋ ದೇವ್ರು, 21ನೇ ಶತಮಾನದ ದೇವ್ರು ಅಂತ ಕರೆಸಿಕೊಂಡು ಹೋದ್ರ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ. ಎಂತ ಜ್ಞಾನವಂತರಿ, ಹೌದು ವಿದೇಶದಾಗ ಹೋಗಿ ಪ್ರವಚನ ಮಾಡಿ ಬಂದ್ರು. ಹಾ ಹಾ ಅಂತ ಜ್ಞಾನಿಗಳಿದ್ರು ಕೂಡ ಕೂಡ ಬಿಜಾಪುರದೊಳಗ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಗುರುವಿನ ಮಾಡ್ಕೊಂಡ್ರು. ಹೌದ್ ಹೌದು ಆ ಹಾ ಇಟ್ಟ ಮಂದಿ ಎಲ್ಲ ಜಗತ್ತದಾಗ ಗುರುವಿನ ಮಾಡ್ಕೋಬೇಕಾದ್ರೆ ಏನ್ ಕಾರಣ? ಅದು ಮುಕ್ತಿಗೆ ಹೋಗ್ಬೇಕಾದ್ರೆ ಶಿಷ್ಯನಿಗೆ ಗುರುನೇ ಬೇಕು. ಗುರುನೇ ನಮ್ಮ ಬಂಧನ ಬಿಡಿಸ್ತಾನ, ಗುರುನೇ ನಮಗ್ ಮುಕ್ತಿಗೆ ಒಯ್ತಾನ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನು ಬಹಳಷ್ಟು ಮಾತಾಡದೆ ಹೌದ್ ದೈವಿಕ ಬೇಸರ ಆಗದಂಗ ಅಲ್ಲರ್ದನೆ ಹಾ ಇನ್ನ ಯಥಾ ಪ್ರಕಾರ ಹಾ ಹಾ ಸಿದ್ಧಾಟಿ ಒಳಗೆ ಸ್ವಲ್ಪ ಹೋಗುನು. ಸಿದ್ಧಾಟಿಗೆ ಕೇಳಬೇಕ್ರಿ. ಹಾ 2% ಕೇಳತ್ತಾರ್ರಿ ಅವ್ರು. ಇರ್ಲಿ ಬಂಧುಗಳೇ, ಹಾ ಯಾಕಂತ ಕೇಳಿದ್ರ ಎಲ್ಲಾ ಅದೇ ಅದ, ಕೇಳುದು ಅದೇ ಅದ, ಹೇಳುದು ಅದೇ ಅದ. ಖರೆ ಹಾ ಹಾ ಅದು ಸ್ವಲ್ಪ ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಅಮ್ಮೋಗ ಸಿದ್ಧ ಮುತ್ಯ ಗುರು ಸೇವೆ ಮಾಡ್ಕೊಂಡು ಗುರುವಿನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಬಂದಾನ. ಮಾಳಿಂಗರಾಯ ಮುತ್ಯ ಆದ್ರೂ ಕೂಡ ಹೌದು ಈ ಭೂಲೋಕದೊಳಗೆ ಇದ್ದು ಗುರುವಿನ ಮಾತು ಕೇಳಿ ಭಾರತ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಹಾ ಹಾ ಗುರುವಿ ಗುಣಿಸ್ಯಾನ. ಅವಾಗ ಶಿಷ್ಯ ಪಾಸ್ ಆಗ್ಯಾನ. ಪಾಸ್ ಆಗ್ಯಾನ. ಗುಡು ಏನ್ ಮಾಡ್ತಾನಂದ್ರ ಗುಡು ಕಾಡಿ ನೋಡ್ತಾನ, ಹೌದು ಗುರು ಒಳಗೊಮ್ಮೆ ಸೋಂಗ ಮಾಡ್ತಾನ. ಹೌದು ಹೌದು ಗುರು ಕಾಡಿ ನೋಡಿ ನೋಡಿ ವರಿಗೆ ಹಚ್ಚಿ ಹಾ ಹಾ ನಿನಗೆ ಏನ್ ಮಾಡ್ತಾನ ಅಂತ ಕೇಳಿದ್ರೆ ನಿನಗೆ ದೀಕ್ಷಾ ಕೊಡ್ತಾನ, ನಿನ್ನ ಮುಕ್ತಿಗೆ ಒಯ್ತಾನ. ಹೌದು 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 ಅನಂತ ಮಾತು ಹೇಳುದದ. ಹಾ ಇನ್ನ ಹೆಂಗ ಹಂಗ ಒಂದ್ ಹಾಲು ಮತ್ತದೊಳಗ ಪ್ರಶ್ನೆ ಹಿರಿಯರು ಕೇಳತ್ ಹೇಳಿ ಬಾಳ ಹೇಳತ್ತಾರ. ಹಾ ಹಾ ಏನ್ ಕೇಳುದದ ಹಿರಿಯರಿಗೆ ಅಂತ ಕೇಳಿದ್ರ, ಏನ್ ಕೇಳ್ತೀರಿ ಹಿರಿಯರಿಗೆ? ಬಾರಾಮತಿಗೆ ಬರಗಾಲ ಬಿತ್ತು. ಸೋಮರಾಯಗೌಡ ತುಕ್ಕಾಪರಾಯಗೌಡ ಬಾರಾಮತಿ ಬಿಟ್ಟು ಏನ್ ಮಾಡಿದ್ರು? 700 ಕಿಲ್ಲಾರ ಹೊಡ್ಕೊಂಡು ಜಾತಿ ಜ್ಯೋತಿ ಜಕರಾಯ ಮಾಳಿಂಗರನ್ನ ಕರ್ಕೊಂಡು, ಹಾ ಜಾತಿ ಜ್ಯೋತಿ ಜಕರಾಯ ಮಾಳಿಂಗರನ್ನ ಕರ್ಕೊಂಡು ಸಣ್ಣವರಿದ್ರು ಸೋಮರಾಯಗೌಡ ತುಕ್ಕಾಪರಾಯ ಬಂದ್ರು. ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರ, ಎಲ್ಲಿಗೆ ಬಂದ್ರಪ್ಪ? ಆ ಸಂಗಮನಾಥನ ಮುರಿಗಿ, ಹಾ ಸಂಗಮನಾಥನ ಮುರಿ ಒಳಗೆ ಬಂದು ಹುಲ್ಲು ನದಿ ದಂಡಿ ಮೇಲೆ ಹುಲ್ಲು ಜೋಪಡಿಯನ್ನು ಹಾಕಿ ಹಾಕಿ ಅಲ್ಲಿ ಕಾಲ ಕಳಿತಿದ್ರು. ಹೌದು. ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರ, ಏನಾಯ್ತಪ್ಪ? ತಮ್ಮಗ ಹೇಳ್ತಾನ ಅಣ್ಣ ಸೋಮರಾಯಗೌಡ, ಏನಂತಾನ? ತಮ್ಮ ನಿನ್ನ ಮಂಡಿ ಮಾಶಾವ, ಹೌದು ನಿನ್ನ ಮಂಡಿ ಮಾಶಾವ, ನೀ ಕಿಲ್ಲಾರ ಕಾಯ್ದು ಬೇಡ, ಬೇಡ. ಇವತ್ತು ನೀ ಮನಿ ಒಳಗಿರು, ಹಾ. ನಾನೇ ಕಿಲ್ಲಾರ ಕಾಯ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳಿ ಅವಾಗ ತಮ್ಮಗೆ ಹೇಳಿ ತುಕ್ಕಾಪರಾಯಗೌಡ ಏನು ಮಾಡದ ಅಂತ ಕೇಳಿದ್ರೆ, ಏನ್ ಮಾಡ? 700 ಕಿಲ್ಲಾರ ಹೊಡ್ಕೊಂಡು ಮೈಸೂರು ಗೊತ್ತು ಹೋದ. ಹಾ. ಆ ಮೇಯಿಸ್ಕೊತ್ ಹೋದ ಸಮಯದೊಳಗ ಸಂಗಮನಾಥನ ಮುರಿ ಒಳಗ ಏನಾಯ್ತು? ಕಿಲ್ಲಾರಗಳನ್ನ ನೀರಿಗೆ ಬಿಟ್ಟು ನೀರು ಕುಡಿಯುವಂತ ಸಮಯದೊಳಗ ಸಮಯದೊಳಗೆ ಅಲ್ಲಿ ಏನಾಗಿತ್ತು ಅಂದ್ರೆ 1100 ಬ್ಯಾಡ್ರು ಬಂದು ಹಾ ಹಾ ತುಕ್ಕಾಪರಾಯಿಗೆ ಮೂತಿಗೆ ಹಾಕಿದ್ರು. ಹಾ ಒಟ್ಟು ಬಂದು ಮುತ್ತಿಗೆ ಹಾಕಿದ್ರು. ಹೊಡಿಬೇಕಂತೆ ತುಕ್ಕಾಪರಾಯಿಗೆ ಮೂತಿಗೆ ಹಾಕಿದ್ರು. ತುಕ್ಕಾಪರಾಯಿ ಏನ್ ಮಾಡದಂತ ಕೇಳಿದ್ರೆ, ಏನ್ ಮಾಡಿದ್ರಪ್ಪ? ತನ್ನಲ್ಲಿರುವಂತ 360 ಬಾಣಗಳನ್ನ ಬಾರ್ ಹೊಡ್ಲಿಕ್ ಶುರು ಮಾಡ್ದ. ಹೌದು ಬಿಡ್ಲಾಕ್ ಶುರು ಮಾಡಿದ. ಹೊಟ್ಟಿ ಬ್ಯಾಡ್ರು ಮುಟ್ಟಿ ಹೊಡಿತಾರಿ ಅಂತೇಳಿ ಎಲ್ಲಾ ಬಾಣ ಎಲ್ಲ ಉಶಿ ಹೋದು, ಒಂದೇ ಬಾಣ ಉಳಿತು. ಅವಾಗ ವಿಚಾರ ಮಾಡ್ತಾನ, ಏನು ಏನ್ ವಿಚಾರ ಮಾಡ್ತಾನ, ಏನ್ ಈ ಮಾಡ್ದ? ಹೊಟ್ಟಿ ಬ್ಯಾಡ್ರ ನನ್ನ ಮುಟ್ಟಿ ಹೊಡಿತಾರ, ನನ್ನ ಸಿದ್ದೋಟಿಗೆ ಧಕ್ಕ ಬರ್ತದ ತಿಳ್ಕೊಂಡು ತಿಳ್ಕೊಂಡು ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದ. ಹಾ ಹಾ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದ. ಅವಾಗ ಕಿಲ್ಲಾರದೊಳಗ ಶಿವನ ಸಲಗರ ಹೂಳಿತ್ತು. ಹೌದು ಶಿವನ ಸಲಗರ ಗೋಳಿ ಏನ್ ಮಾಡ್ತು? ಅದು ಏನ್ ಮಾಡ್ತು ಅಂತ ಕೇಳಿದ್ರ, ಏನ್ ಅಲ್ಲಿ ಹುಲ್ಲು ಚೋಪಡಿ ಹಾಕಿದ್ರು. ಹಾ, ಹಾ. ಅಲ್ಲಿಗೆ ಹೋಗಿ ಅಲ್ಲಿ ಸೋಮರಾಯಗೌಡ ಕೂತಿದ್ದ. ಹಾ ಅಲ್ಲಿ ಕಾಲಕ್ಕೆ ಅದ್ರ ಧರಿ ಒಗಿಲಾಗ್ತು. ಹೌದು ಹೌದು ಅವಾಗ ಸೋಮರಾಯಗೌಡ ತಿಳ್ಕೊತಾನ, ಏನತ್ತಾನ? ಅಣ್ಣಗೇನೋ ಅನಾಹುತ ಆದಂಗ ಆಗ್ಯದ, ಏನೋ 60 ಆಗ್ಯದ. ಅಣ್ಣಗೇನೋ ಅನಾಹುತ ತಿಳ್ಕೊಂಡು ಹಾ. ಹೊರಗೆ ಬಂದ ನೋಡ್ತಾನ. ಆ ಗೂಳಿ ಬೆನ್ನತ್ತಿ ಬಂದ. ಹಾ ಬರುದ್ರೊಳಗೆ ಇಲ್ಲಿ ತುಕ್ಕಾಪರಾಯ ಬಾಣ
ಹೊಡ್ಕೊಂಡು ಧರಣಿಗೆ ಬಿದ್ದಿದ್ದ ಹಾ ಹಾ ದುಃಖ ಮಾಡಿ ಹೇಳ್ತಾನ ಏನಂತ ಆಡಿನ ಕೊಳಮಲಿಯಾಗ ಇದ್ದೇವನ್ನ ಜೋಡಿಬ್ರು ಅಣ್ಣ ತಮ್ಮರು ಯಾಕಾಯ್ತು ಅಂತ ಹೇಳಿ ದುಃಖ ಮಾಡಿ ಹೇಳಕ್ ಶುರು ಮಾಡಿಬಿಟ್ಟ. ಹೌದು ಅವಾಗ ಹೇಳ್ತಾನ ಏನು ನೋಡಪ್ಪ ಅಸ್ಥಿರ ಶರೀರದ ಅಸ್ಥಿರ ಹುಟ್ಟೇದೊಳಕ್ ಒಂದಿನ ಬಿಟ್ಟು ಹೋಗುದದ ಇಂದು ಸಾಯ್ಲಿ ದುಃಖ ಮಾಡ್ಕೊತ ಕುಂಡ್ರಾಕ್ ಹೋಗ್ಬೇಡ ಹೋಗ್ಬೇಡ. ನಾನು ಕರ್ಕೊಂಡು ಹೊತ್ಕೊಂಡ್ ನಡಿ ಹೋಗುನಂದ. ಹಾ, ಹಾ. ಅವಾಗ ಅಣ್ಣನ ಕೊಳ್ಳಿಗೆ ಹಾಕೊಂಡು ಹೌದು ಸೋಮರಾಯಗೌಡ ತುಕ್ಕಾಪುರನ ಕರ್ಕೊಂಡು ಹುಲ್ಲು ಜೋಪಡಿಗೆ ಬಂದ್ರು. ಹೌದು ಬಂದ ಬಳಕ ಅಲ್ಲಿ ಜಾತಿ ಜೋತಿ ಮಕ್ಕಳು ಸಣ್ಣವರು ಯಾರ್ಯಾರು ಅವರು 5-6 ವರ್ಷನವ್ರು ಇದ್ರು. ಜಕರಾಯ ಮಾಳಿಂಗರಾಯ ಹಾ ಹಾ ದುಃಖ ಮಾಡಿ ಅಳ್ಳಾಕತ್ರು. ಹಾ ಹಾ ಅವಾಗ ಹೇಳ್ತಾನವ ಏನಂತ ನೋಡಪ್ಪ ದುಃಖ ಮಾಡಿಬ್ಯಾಡ್ರಿ ಹಾ ಹಾ ಅಳಿಬ್ಯಾಡ್ರಿ ಅಳಿಬ್ಯಾಡ್ರಿ ಇನ್ನು ಒಂದು ದಿನ ಎಲ್ಲಾರು ಹೋಗುದಿ ಅದ ಹೋಗುದಿ ಅದ ಅಂತ ಹೇಳಿ ಅವ್ರಿಗೆಲ್ಲಾ ಸಮಾಧಾನ ಹೇಳಿ ಹೇಳಿ ಇದು ಕೊನೆ ಊಟ ಅಂತ ಹೇಳಿ ಅಲ್ಲಿ ಎಲ್ಲಾರು ಕೂಡ ಊಟ ಮಾಡಿದ್ರು. ಹೌದು ಹೌದು ಊಟ ಮಾಡಿದ್ರು. ಊಟ ಮಾಡಿ ಕಿಶನ್ ತುಕ್ಕಾಪುರ ಹೇಳ್ತಾನ ಏನಂತ ಇಲ್ಲಿ ಒಳಗ ನಾನು ಹಂಡಿ ಕಿಚ್ಚಿನೊಳಗ ಹೌದು ನಾನು ಸಮಾಜ ಮಾಡಬೇಕು ಅಂತ ಹೇಳ್ದ. ಹಾ ಹಾ ಸಮಾಜ ಮಾಡದ ಬಳಕ ಇಲ್ಲಿ ನೀವು ಕರ್ಕೊಂಡು ಅವ್ರು ನೀನು ಇರುಗುಡಂಗಿಲ್ಲಪ್ಪ ಹೌದು. ನೀ ಮುಂದೆ ಹೋಗಿ ಬಿಡು ಅಂತ ಹೇಳ್ದ. ಅವಾಗ ಸೋಮರಾಯ ಗೌಡ ಅಣ್ಣನ ಒಯ್ದು ಹೆಂಡಿ ಕಿಚ್ಚಿನೊಳಗ ಸಮಾಜ ಮಾಡ್ದ. ಹೌದು ಅವಾಗ ಸಮಾಜ ಮಾಡದ ಬಳಕ ಇಲ್ಲಿ ಏನಾಯ್ತು ಅಂತ ಕೇಳಿದ್ರ ಏನಾಗ್ಯದ ಅತಿ ಬಹಳ ದೊಡ್ಡದ. ಹಾ ಹಾ ಹೇಳ್ಕೊತ ಹೋದ್ರ ಹಂಗೆ ಬಹಳ ಉದ್ದ ಆಗ್ತದ. ಹೌದು ಇಲ್ಲಿ ತುಕ್ಕಾಪರಾಯಗ ಏನಾಯ್ತು ಇಲ್ಲಿ ಮಾಳಿಂಗರಾಯ ಜಕರಾಯ ವಚನ ಕೊಟ್ರು ಹಾ ಹಾ ಬ್ಯಾಡ್ರನ್ ಹೊಡಿತೀನಂದ್ರು. ಹಾ ಹಾ ಇಲ್ಲಿ ಆಯ್ತು ಇಟ್ಟೆಲ್ಲಾ ಕರ್ಕೊಂಡು ಸ್ವಾಮರಾಯಗೌಡ ಹೆಂಡಿ ಕಿಚ್ಚಿನೊಳಗ ಸಮಾಜ ಮಾಡಿ ಕಿಚ್ಚಿಂದ ಎಲ್ಲಿ ಈ ಜಾತಿ ಜೋತಿ ಜಕರಾಯ ಮಾಳಿಂಗನ ಕರ್ಕೊಂಡು 700 ಕಿಲ್ಲಾರ ಹೊಡ್ಕೊಂಡು ಶಾಡ್ ಭವನ ಗುಡ್ಡಕ್ಕೆ ಹೋದ. ಹೌದು ಹೌದ್ರು ಶಾಡ್ ಭವನ ಗುಡ್ಡಕ್ಕೆ ಹೋದ ವೇಳಕ ಅಲ್ಲಿ ಎಷ್ಟೋ ವರ್ಷದ ಹುಲ್ಲು ಜೋಪಡಿ ಹಾಕಿ ಕಾಲ ಕಳೆದ್ರು. ಕಳೆದ್ರು ನಾವು ಇಲ್ಲಿ ಕೇಳುದ ಒಂದು ಮಾತ ಇಲ್ಲಿ ಯಾರು ಕೇಳ್ಬೇಕಂತೀರಿ ಜಕ್ಕಪ್ಪ ಮಾಳಪ್ಪ ವಡ್ಡಿ ವಾಲಗ ಶಿವಸ್ಥಾನ ಹಾ ಹಾ ಜಕ್ಕಪ್ಪ ಮಾಳಪ್ಪನ ಕೈವಾಸಿ ಆಯ್ತು. ಆಯ್ತು ಹಳ್ಳಿ ಹರವಾಡ ಡಿಲ್ಲಿ ಬಾಜಾನ ಪಟ್ಟಣದ ವಡ್ಡಿ ವಾಲಗ ಶಿವಸ್ಥಾನ ಇತ್ತು. ಇತ್ತು ಅದು ಜಕ್ಕಪ್ಪ ಮಾಳಪ್ಪನ ಕೈವಾಸಿ ಆಗಬೇಕಂತ ಶಿಲೇದ ಲಿಪಿ ಮ್ಯಾಗ ಬರ್ದಿತ್ತು. ಬರ್ದಿತ್ತು ಆ ಶಿಲೇದ ಲಿಪಿ ಮ್ಯಾಗ ಬರ್ದಿತ್ತು. ಅದು ಜಕರಾಯ ಮಾಳಿಂಗರಾಯ ಕೂಡಿಕೊಂಡು ಏನ್ ಮಾಡಿದ್ರು ಅಂದ್ರ ಏನ್ ಮಾಡಿದ್ರು ಅಲ್ಲಿ ಹಳ್ಳಿ ಹಳಬಾರ ಡಿಲ್ಲಿ ಭಾಷಾನ ಪಟ್ಟಣದಾಗ ಹೋಗಿ ಹಾ ಆ ವಡ್ಡಿ ವಾಲಗ ಶಿವಸ್ಥಾನ ತಮ್ಮ ಕೈವಾಸಿ ಮಾಡ್ಕೊಂಡ್ರು. ಹಾ 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 ಹೌದಿಲ್ಲ ಹಾ ತಮ್ಮ ಕೈವಾಸಿ ಮಾಡ್ಕೊಂಡ್ರು. ಅಲ್ಲಿದಿಂದ ವಡ್ಡಿ ವಾಲಗ ಶಿವಸ್ಥಾನ ಬತ್ತು. ಬತ್ತು ಬತ್ತು ನಮಗ್ ಇಲ್ಲಿ ಏನು ಕೇಳುದದ ಇಲ್ಲಿ ಏನ್ ಕೇಳ್ಬೇಕಂತೀರಿ ಹಿಂದ 6 ತಲೆಮಾರ ಆಗ್ಯಾವ. ಹಾ ಹಿಂದ 6 ತಲೆಮಾರಾಗ್ಯಾವ. ಪಾಲಕರಾಯ್ ಕರಿಗೌಡ ಕ್ಯಾಂಚಗೌಡ ಸೋಮರಾಯ್ ತುಕ್ಕಾಪರಾಯ್ ಜಕರಾಯ್ ಮಾಳಿಂಗರಾಯ. ಮಾಳಿಂಗರಾಯ. ಹಿಂದ ಇದು 7ನೇ ತಲಿ. ಹಾ, ಹಾ. ಹಿಂದ 6 ತಲೆಮಾರ ಹಿಡ್ಕೊಂಡು ಇಲ್ಲಿ ವಡ್ಡಿ ವಾಲಗ ಶಿವಸ್ಥಾನ ಇವ್ರು ಪಡ್ಕೊಂಡಾರಂದ್ರ ಹಾ ಹಾ ಹಿಂದ ವಡ್ಡಿ ವಾಲಗ ಶಿವಸ್ಥಾನ ಏನ್ ಇತ್ತು ಇಲ್ಲೋ ಹಾ ಅಂದ್ರೆ ಇಲ್ಲಿ ಬರ್ದಾರಲ್ಲ ಜಕ್ಕಪ್ಪ ಮಾಳಪ್ಪನ ಕೈವಾಸಿ ಆಗ್ಬೇಕಂತ ಶಿಲೇದ ಬರ್ದದ ಇಲ್ಲಿ. ಬರ್ದದ ಇಲ್ಲಿ ಇವ್ರು ವಶ ಪಡ್ಕೊಂಡಾರ ಇಲ್ಲಿ. ಹೌದು ಅಂದ್ರೆ ಹಿಂದಕ್ಕ 6 ತಲೆಮಾರ ಹಿಡ್ಕೊಂಡು ವಡ್ಡಿ ವಾಲಗ ಶಿವಸ್ಥಾನ ನಿಮ್ಮಲ್ಲಿ ಇತ್ತು ಅಥವಾ ಇಲ್ಲೋ ಏನ್ ಇಲ್ಲೋ. ಮತ್ ಇತ್ತಂದ್ರ ಹಾ ಇತ್ತಂದ್ರ ಮೊದಲೇ ಇತ್ತಂದ್ರ ಇಲ್ಲೇನ್ ಬರೋದು ಕೊಳೆ ಮಿತ್ತು. ಶಿಲೆದೀಪಿ ಬರೆದು ಜಕರಾಯ ಮಾಡಿದ್ರೆ ವಶ ಪಡಿಸ್ಕೊಳ್ಳೋದು ಏನ್ ಕೊಳೆ ಮಿತ್ತು. ಇಲ್ಲಿ ಇತ್ತಲ್ಲ ಹಾ ಮೊದಲೇ ಇತ್ತಂದ್ರ ಮತ್ ಇಲ್ರಿ ಮೊದಲು ಇದ್ದಿದ್ದಿಲ್ಲ ಈಗೇ ಮಾಡ್ಯಾರ ಅಂದ್ರ ಹಬ್ಬ ಹುಣ್ಣಿಮೆ ಕಾರ್ಯಗಳನ್ನ ಅಲ್ಲಿ ಹೆಂಗ ಪೂಜಾ ಪುನಸ್ಕಾರ ಹೆಂಗ ಮಾಡಿದ್ರು ಮಾಡಿದ್ರು ಹಾ ಹೆಂಗ ಮಾಡಿದ್ರು ಮಾಡ್ಯಾರ ಹಿಂದಕ್ಕೆ ಹಬ್ಬ ಬಿಟ್ಟಿಲ್ಲ ಹೆಂಗ ಮಾಡಿದ್ರು ಹಾ ಅನ್ನುವಂಥದ್ದು ಒಂದು ಮಾತ ಹಾಲು ಮತ್ತದೊಳಗೆ ಕೇಳಿವಿ. ಹಾ ಅದಕ್ಕೆ ಹೇಳ್ತಾರ ಹಿರಿಯರ್ ಅದಾರ ಹೌದು ಗುರುಜಿ ಅವ್ರ ಅದಾರ. ಆದ್ರೂ ನಮ್ಮ ಪಾಲಕ ಗುರುಗಳ ಪಾಲ ನಮ್ಮ ಪಾಲಕದ ಇನ್ನು ಮುಂದಿನ ಸಂಧಿಗೆ ಶಿಷ್ಯ ಏನೇನು ಮಾಡ್ಯಾನ ಶಿಷ್ಯನ ಕೆಲಸ ಏನದ ಅಂತಕ್ಕಂಥದ್ದು ನಮ್ಮ ನಿಡುನಿ ಗ್ರಾಮದ ಹಿರಿಯರು ಹೇಳ್ತಾರ. ಕುಲಕರ್ಣಿ ಕಾಕ ಅವ್ರನ್ನಂತ ಮಾತನ್ನ ಹೇಳಿ ಇನ್ನು ಯಥಾ ಪ್ರಕಾರ ಬಹಳಷ್ಟು ಮಾತಾಡದೆ ಒಂದು 5 ನುಡಿ ಖ್ಯಾಲಿನ ಹಾಡಿ ಮತ್ತ ನಮ್ಮ ಹಿರಿಯರಿಗೆ ಪಾಳೆ ಹೋಗುತ್ತ. ತಾವೆಲ್ಲ ಶಾಂತಿ ಸಮಾಧಾನ ಹಿಂಗೆ ಕೂತು ಕೇಳ್ರಿ ಅಂತ ಹೇಳಿ ದೈವಕ ಶರಣು ಶರಣ. ಯಾರ್ದಪ್ಪ